ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 30360. ನಾನು ಇವತ್ತು ನಿಮಗೆಲ್ಲ ನಮ್ಮ ಟಿ ದಾಸರಹಳ್ಳಿಯಲ್ಲಿ ನಡೆಯುವಂಥ ಸ್ವದೇಶಿ ಮೇಳದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿನಿ. ಈ ಸ್ವದೇಶಿ ಮೇಳ ಪ್ರತಿ ವರ್ಷ ಬರುತ್ತೆ. ಈ ವರ್ಷ ಇದು ಜನವರಿ 7ರಿಂದ 11ನೇ ತಾರೀಕುವರೆಗೂ ಇಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ದಾಸರಹಳ್ಳಿ ಸುತ್ತಮುತ್ತ ಇದ್ದೀರೋ ಅವರೆಲ್ಲ ಇದಕ್ಕೆ ಭಾಗವಹಿಸಿ ಅಂತ ಹೇಳ್ತಿದ್ದೀನಿ. ಇದು ಸಮಯ ಬಂದು ಬೆಳಿಗ್ಗೆ 10ರಿಂದ 9 ರಾತ್ರಿ 9 ಗಂಟೆವರೆಗೂ ತೆಗೆದಿರುತ್ತೆ. MA ಲೇಔಟ್ ಗ್ರೌಂಡಲ್ಲಿ ಬಾಗಲಗುಂಟೆಯಲ್ಲಿ ನಡೀತಾ ಇದೆ ಇದು. ಮತ್ತು ಇದ್ರ ಎಂಟ್ರೆನ್ಸ್ ಫೀಸ್ ಅಂದರೆ ಪ್ರವೇಶ ಉಚಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಎಲ್ಲರಿಗೂ ಸ್ವಾಗತ ಕೋರಿ ಪಾಂಪ್ಲೆಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ನೀವು ಕೂಡ ಎಲ್ಲರೂ ಬಂದು ಇದನ್ನು ನೋಡಿ ಆನಂದಿಸ್ಬೇಕಂತ ಹೇಳ್ತೀನಿ. ಮತ್ತು ಇಲ್ಲಿ ಒಂದೊಂದು ದಿನ ಒಂದೊಂದು ಥರ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಪ್ರತಿದಿನ ಅಂದರೆ ಜನವರಿ 7ರಿಂದ 11ನೇ ತಾರೀಕುವರೆಗೂ ಮಧ್ಯಾಹ್ನ 3ರಿಂದ 4 ಗಂಟೆವರೆಗೂ ಎಲ್ಲ ಪ್ರೌಢಶಾಲಾ ಮಕ್ಕಳು ಇರ್ತಾರಲ್ಲ ಅವರಿಂದ ಆಟಗಳಿರ್ತವೆ, ಅಂದರೆ ದೇಸಿ ಕ್ರೀಡೆಗಳಿರ್ತವೆ. ಇದನ್ನೆಲ್ಲ RSSನವರು ಇನ್ಚಾರ್ಜ್ ತೊಗೊಂಡು ಮಾಡ್ತಾಯಿದ್ದಾರೆ. ಮತ್ತು ಜನವರಿ 7 ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬುಧವಾರ 7 ರಾತ್ರಿ 7:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಮತ್ತು ಜನವರಿ 8 ಗುರುವಾರ ಕೂಡ 10:30ಯಿಂದ 1:30ವರೆಗೂ ಎಷ್ಟೊಂದು ಶಿಬಿರಗಳಿರ್ತವೆ. ಮತ್ತು ಬೆಳಿಗ್ಗೆ 11:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಯುವ ಸಮಾವೇಶ ಇರುತ್ತೆ. ಅಂದರೆ ನಿರುದ್ಯೋಗಿ ಸಮಸ್ಯೆ ಯಾರಿರುತ್ತೆ ಅವ್ರಿಗೆಲ್ಲ ಪರಿಹಾರ ಮಾರ್ಗಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ರಾತ್ರಿ 7:30ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರಿಂದ ಮಸ್ತ್ ಮ್ಯಾಜಿಕ್ ಕೂಡ ಇರುತ್ತೆ. ಅದಾದಮೇಲೆ ಜನವರಿ 9 ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ 1:30 ಆಯುರ್ವೇದ ಆರೋಗ್ಯ ಶಿಬಿರ ಕೂಡ ಇರುತ್ತೆ. ಯಾರ್ಯಾರೆಲ್ಲ ಆಯುರ್ವೇದ ಆರೋಗ್ಯ ಶಿಬಿರಕ್ಕೆ ವಿಸಿಟ್ ಮಾಡಬೇಕಂತಿದ್ರು ಜನವರಿ 9 ಶುಕ್ರವಾರ ಬನ್ನಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟು ಮಧ್ಯಾಹ್ನ 3:30ರಿಂದ 5 ಗಂಟೆವರೆಗೂ ಮಹಿಳಾ ಸಮಾವೇಶ ಕೂಡ ಇರುತ್ತೆ. ಮಹಿಳಾ ಉದ್ಯಮಕ್ಕೆ ಇರುವ ಯಾವ್ಯಾವ ಅವಕಾಶಗಳು ಏನೇನಿರುತ್ತೆ, ಅದು ಸರ್ಕಾರದ ಯೋಜನೆಗಳೇನೇನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗಿಲ್ಲಿ. ಮತ್ತು ಅವತ್ತೇ ಸಂಜೆ 6:30ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಅಂದರೆ ಯಕ್ಷಗಾನ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಅದನ್ನು ಬಂದು ನೋಡಿ ನೀವು. ಮತ್ತು ಜನವರಿ 10 ಶನಿವಾರ ಬೆಳಿಗ್ಗೆ 11ರಿಂದ 1:30ವರೆಗೂ ತಾರಸಿ ತೋಟ ಮತ್ತು ಕೈತೋಟ ತರಬೇತಿ ಶಿಬಿರ ಕೂಡ ಇರುತ್ತೆ. ಇದನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಇದನ್ನು ನಡೆಸ್ಕೊಡ್ತಾ ಇರೋ ಶ್ರೀಮತಿ ಪ್ರತಿಮಾ ಅಡಿಗ ಅಂತ, ಅವರು ಬೆಂಗಳೂರಿನವರು. ಇದು ಕೂಡ ಶಿಬಿರ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ನೀವು ಜನವರಿ 8 ಒಳಗಡೆ ಶುಲ್ಕ ಕೊಟ್ಟು ನೋಂದಾಯಿಸ್ಕೊಳ್ಬೇಕಾಗತ್ತೆ. ಪುಸ್ತಕ ಮತ್ತು ಪೆನ್ ತರಬೇಕಾಗತ್ತೆ. ಊಟದ ವ್ಯವಸ್ಥೆ ಕೂಡ ಇರುತ್ತೆ ಈ ಶಿಬಿರಕ್ಕೆ ಮಾತ್ರ. 200 ರೂಪಾಯಿ ಶುಲ್ಕ ಇದಕ್ಕೆ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಬೆಳಿಗ್ಗೆ 10ರಿಂದ 1:30 ಸಮೂಹ ಗಾಯನ ಸ್ಪರ್ಧೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಿರುತ್ತೆ. ಅಂದರೆ ದೇಶಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆಗಳು ಕೂಡ ಇರುತ್ತೆ. ಇದನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಮತ್ತು ಸಂಜೆ 7ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಮತ್ತು ಜನವರಿ 11 ಭಾನುವಾರ ಕೂಡ ಬೆಳಿಗ್ಗೆ 7:30ರಿಂದ 8:30ವರೆಗೆ ರಂಗೋಲಿ ಸ್ಪರ್ಧೆ ಇರುತ್ತೆ. ಅಂದರೆ ಭಾನುವಾರ ಆಗಿರೋದ್ರಿಂದ ಎಲ್ಲ ಮಹಿಳೆಯರಿಗೂ 7:30ರಿಂದ 8:30 ಒಳಗಡೆ ರಂಗೋಲಿ ಸ್ಪರ್ಧೆ ಕೂಡ ಇರುತ್ತೆ. ಮತ್ತು ಬೆಳಿಗ್ಗೆ 11ರಿಂದ 1 ಗಂಟೆವರೆಗೆ ಕುಟುಂಬ ಸಂಬೋಧನಾ ಕಾರ್ಯಕ್ರಮ ಕೂಡ ಇರುತ್ತೆ. ಮತ್ತು ರಾತ್ರಿ 7ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಜನಪದ ಸಂಜೆ ಅಂತ ನಡೆಸ್ಕೊಡ್ತಾ ಇದ್ದಾರೆ. ಇದನ್ನು ನಡೆಸ್ಕೊಡ್ತಾ ಇರೋರು ಕಡಬಗೆರೆ ಶ್ರೀ ಮುನ್ರಾಜು ಮತ್ತು ತಂಡದವರಿಂದ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜಕರಾಗಿರೋಂಥ ಸಂಸ್ಕಾರ ಭಾರತಿ, ಇವರು ಇವರು ಆಗಿರ್ತಾರೆ. ಸೊ ಇದನ್ನೆಲ್ಲ ನೀವು ನೋಡಬೇಕು, ಇದಕ್ಕೆಲ್ಲ ನೀವು ಭಾಗವಹಿಸಬೇಕು ಅಂತಂದರೆ ಇದೇ ಬರುವ ಬುಧವಾರ ಅಂದರೆ 7ನೇ ತಾರೀಕಿಂದ 11ನೇ ತಾರೀಕುವರೆಗೂ ನಡೆಯುವಂಥ ಸ್ವದೇಶಿ ಮೇಳಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.